ಮಂಜಾ ಮಹಾ ಚಾಲಾಕಿ ಅನ್ನೋದಕ್ಕಿಂತ ಈ ಹುಡುಗಿ ಸುನೀತಾ ತುಂಬಾನೇ ಸಾಫ್ಟ್. ಭಾವನೆಗಳೇ ಬದುಕು ಅಂದ್ಕೊಂಡಿರೋ ಈ ಹುಡುಗಿಗೆ ಬದುಕಿನ ರಿಯಾಲಿಟಿ ಬದಲಾಗುತ್ತೆ, ಬಗ್ಗಿದ್ರೆ ಬೆಂಡೆತ್ತಿ ಬಿಡ್ತಾರೆ ಅನ್ನೋದು ಅರ್ಥ ಆಗಲೇ ಇಲ್ಲ. ಆಕೆ ಅವನನ್ನ ನಂಬಿಕೆಟ್ಲು. ಹೆಣ್ಣು ಮಗಳ ಕಣ್ಣೀರಿಗೆ ದುರ್ಗದ ಪೊಲೀಸರು ಕರಗಿದ್ರು. ಮಂಜಾ, ನೀನೀಗ ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ ರೇಪ್ ಕೇಸ್ ಹಾಕಿ ಒಳಗಾಗ್ತೀವಿ ಅಂದ್ರು. ಅಷ್ಟಾದ್ರೂ ಮಂಜಾ ಹಠ ಬಿಟ್ಟಿರ್ಲಿಲ್ಲ. ಬಾಯಲ್ಲಿ ಹೇಳಿದ್ನಾದ್ರೂ ಬೇಡಿ ತಂದ ಮೇಲೆ ಬಾಲ ಮುದುಡ್ಕೊಂಡು ಮದುವೆ ಆಗೋದಕ್ಕೆ ಮುಂದೆ ಬಂದ. ಅಷ್ಟಾಗ್ತಿದ್ದ ಹಾಗೆ ಇಬ್ರನ್ನು ಕರ್ಕೊಂಡು ಹೋಗಿ ಸ್ಟೇಷನ್ನಿನ ಎದುರಿಗೆ ಇರೋ ಕಣಿವೆ ಮಾರಮ್ಮನ ಮುಂದೆ ನಿಲ್ಲಿಸಿ ಈ ಜೋಡಿನ ಹರಸುತ್ತಾಯಿ ಅಂದ್ರು. ಅಲ್ಲೇ ಇದ್ದ ಹೆಂಗಸರು ಫಟ್ ಅಂತ ಒಂದು ತಾಳಿ ತರಿಸಿ ಅದನ್ನ ಕರಿಮಣಿ ಜೊತೆ ಪೋಣಿಸಿ ಕಟ್ಟೋದೊಂದು ಬಾಕಿ ಅಂದ್ರು. ಗಂಡಸರು ಯಾರೋ ಹಾರ ತಂದು ಮದುವೆಯ ಸಿದ್ಧತೆ ಮಾಡೇ ಬಿಟ್ರು. ಅಷ್ಟಾದ ಮೇಲೆ ಹುಡುಗ ಹುಡುಗಿ ದೇವರ ಮೇಲೆ ಭಾರ ಹಾಕಿ ಹಾರ ಬದಲಿಸ್ಕೊಂಡಿದ್ದೂ ಆಯ್ತು, ತಾಳಿ ಕಟ್ಟಿದ್ದೂ ಆಯ್ತು. ಒಟ್ನಲ್ಲಿ ಮಂಜುನಾಥನಿಗೆ ನೈಟ್ ಡ್ರೆಸ್ ಅಲ್ಲೇ ಮದುವೆ ಮುಗಿದೋಯ್ತು. ಸುನೀತಾಗೆ ನೆಮ್ಮದಿಯ ನಿಟ್ಟುಸಿರು. 3 ವರ್ಷದಿಂದ ಲವ್ ಮಾಡ್ತಿದ್ವಿ. ಇಬ್ಬರಿಗೂ ತುಂಬ ಇಷ್ಟ ಇತ್ತು. ಅದಾಗಿ ಏನೋ ಕಾರಣದಿಂದ ಇಬ್ಬರು ದೂರ ಆಗಿದ್ವಿ. ಇವತ್ತು ಇಬ್ಬರು ಬೇಡ ಅಂತ ಹೇಳ್ತಿರಲಿಲ್ಲ. ಮನೆಯಲ್ಲಿ ಪರಿಸ್ಥಿತಿ ಆ ರೀತಿ ಇತ್ತು, ಅದಕ್ಕೆ ಬೇಡ ಅಂತ ಹೋಗಿದ್ವಿ. ಇವತ್ತು ಎಲ್ಲ ಪರಿಸ್ಥಿತಿ ಅಂದರೆ ಅವ್ರ ಮನೇಲಿ ಪರಿಸ್ಥಿತಿ ಇರುತ್ತಲ್ಲ, ಅವ್ರಿಗೆ ಸಿಕ್ಕಿದೆ ಅಷ್ಟೇ. ಮನೇಲಿ ಭಯಪಟ್ಟಿದ್ದ ಅನಿಸುತ್ತೆ. ಹಾಗಾಗಿ ಆಮೇಲೆ ನಾನೆಲ್ಲ ಇಲ್ಲಿ ಬೇಡ್ಕೊಂಡಾಗ ನನ್ನ ಪರಿಸ್ಥಿತಿ ಹೇಳ್ಕೊಂಡಾಗ ಅವನು ಬಂದು ಎಲ್ಲನೂ ಇಷ್ಟಪಟ್ಟು ಮದುವೆ ಆಗಿದೆ. ಪೊಲೀಸ್ನವರು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಒಂದು ಜೀವನ ಕೊಡಿಸಿದ್ರು, ಹೊಸ ಜೀವನ ಅಂತ ಸಿಕ್ತು ನನಗೆ. ಇಲ್ಲಾಂದರೆ ನಾನು ತುಂಬ ಬೀದಿಗೆ ಬರಬೇಕಾಗಿತ್ತು. ನನಗೆ ಯಾರು ಅಪ್ಪ ಅಮ್ಮನೂ ಬಿಟ್ಕೊಂತಿದ್ದಿಲ್ಲ. ಇವತ್ತು ಇವರೆಲ್ಲ ನನಗೆ ನ್ಯಾಯ ಕೊಡಿಸಿದ್ದಾರೆ. ಇಂಥ ಒಳ್ಳೆ ಮನಸ್ಸಿರೋ ಹುಡುಗಿನ ಮದುವೆ ಮಾಡ್ಕೊಳ್ಳದೆ ಕಾಡಿದ್ನಲ್ಲ ಮಂಜುನಾಥ. ಅವನಿಗೆ ಬುದ್ಧಿ ಇಲ್ಲ ಅಲ್ವಾ? ಏನೋ ಇನ್ಮುಂದಾದ್ರೂ ಸುಖವಾಗಿರ್ಲಿ ಅಂದ್ಕೊಂಡು ಅಲ್ಲಿಂದ ಹೊರಟು ನಮ್ಮ ಹತ್ರ ಮಂಜಾ ಸುನೀತಾನ ಸುಖವಾಗಿಡೋ ಮಾತಾಡಿದ್ದ. ಮನೇಲಿ ತುಂಬ ಸಮಸ್ಯೆ ಇದೆ, ನಾನು ಫೇಸ್ ಮಾಡ್ತೀನಿ. ಏನು ಪ್ರಾಬ್ಲಮ್ ಏನಿಲ್ಲಪ್ಪ. ನಮ್ಮ ವೈಯಕ್ತಿಕ ವಿಚಾರಗಳು ನಮ್ಮ ತಾಯಿ ತಂದೆ ಕಡೆಯಿಂದನೆಲ್ಲ ಅವ್ರ ಕಡೆಯಿಂದ ಎಲ್ಲ ಎರಡು ಕಡೆ ಪ್ರೆಸರ್ ಇದ್ದಿರುತ್ತೆ. ಪ್ರೀತಿ ಮಾಡಿದ್ರೆ ನಾವು ನಿಭಾಯಿಸ್ಕೊಂತೀವಿ, ಚೆನ್ನಾಗಿರ್ತೀವಿ, ಹೊಂದಾಣಿಕೆಯಿಂದ ಇರ್ತೀವಿ. ಇವನು ಮುಖಕ್ಕಿಷ್ಟು, ಇವನು ಪಕ್ಕಾ ಉಸಿರುವಳ್ಳಿ ನೋಡಿ. ಈಗ ಹೀಗನ್ನಲ್ಲ, ಇನ್ನೊಂದು 15 ದಿನ ಕಳೆಯೋದಕ್ಕೂ ಮೊದಲು ಇವನ ಮತ್ತೊಂದು ರೂಪ ಕಾಣಿಸಿದೆ. ಈ ಮಾನಗೇಡಿ ಇಲ್ಲಿ ಇಷ್ಟು ಚೆನ್ನಾಗಿ ಮದುವೆ ಮಾಡಿಕೊಂಡು ಮನೆಗೆ ಹೋದ್ಮೇಲೆ ಮಡದಿಯನ್ನ ಕಂಡ ರೀತಿನೇ ಬೇರೆ. ಅದು ಹಾಳಾಗ್ಲಿ, ದಿನ ಕಳೆದ ಹಾಗೆ ಹೇಗೋ ಸುಧಾರಿಸ್ತಾನೇನೋ ಅಂದ್ಕೋಬಹುದಿತ್ತು. ಆದ್ರೆ ಈ ಮಾನಗೇಡಿ ಪೊಲೀಸರ ಸಮ್ಮುಖದಲ್ಲಾದ ಮದುವೆಯನ್ನು ಲೆಕ್ಕಿಸದೆ ಮತ್ತೊಂದು ಮದುವೆ ಆಗಿದ್ದಾರೆ. ಈಗ ಈ ಸುನೀತಾಳ ಪಾಡು ಕರುಣಾಜನಕ. ಮದುವೆಯಾಗಿ 15 ದಿನಗಳಲ್ಲೇ ಈಕೆ ಅದೇನೇನೆಲ್ಲ ನೋಡ್ಬಿಟ್ಲು ಅನ್ನೋದನ್ನ ಕೇಳಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಅವನು ಅದೆಂತ ಹುಂಬ ಇರಬೇಕು ನೋಡಿ. ಪೊಲೀಸರೇ ನಿಂತು ಮದುವೆ ಮಾಡಿದ್ಮೇಲೂ ಮತ್ತೊಂದು ಮದುವೆ ಆಗೋ ಧೈರ್ಯ ಮಾಡಿದ್ನಲ್ಲ, ಅದು ಹೇಗೆ ಸಾಧ್ಯ ಆಯಿತು? ಅಷ್ಟಾದರೂ ಅರೆಸ್ಟ್ ಯಾಕಾಗಲಿಲ್ಲ? ಈ ಮಂಜುನಾಥನ ಮದುವೆ ಮಾಡಿಕೊಂಡು ಸುನೀತಾ ಪಟ್ಟ ಕಷ್ಟ ಎಂಥದ್ದು ಅನ್ನೋದನ್ನ ಬ್ರೇಕ್ನ ನಂತರ ಅವಳ ಬಾಯಲ್ಲೇ ಕೇಳಿ.